ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ರಂಗಸ್ವಾಮಿ ಅವರಿಗೆ ನಮಸ್ಕಾರ ಇಷ್ಟಪಡ್ತೀವಿ. ನಮಸ್ತೆ. ಇವತ್ತು ತಮ್ದು ಹುಟ್ಟಿದ ಒಂಥರ ಬಹಳ ಸಂಭ್ರಮ, ಒಂದು ಹಬ್ಬದ ತರ ವಾತಾವರಣ ಇದೆ. ಬಹಳಷ್ಟು ಖುಷಿ ಪಟ್ಟಿದ್ರೆ ಎಲ್ಲರೂ ನಿಮಗೆ ವಿಶ್ ಮಾಡಿದ್ರೆ ಯಾರು ಇಷ್ಟಪಡ್ತೀರಾ ಸರ್? ಇವಾಗ ನಾವು ಬೀದಿ ಬದಿ ವ್ಯಾಪಾರಿಯಲ್ಲಿ ಒಂದು ಬೀದಿಯಲ್ಲಿ ವ್ಯಾಪಾರ ಮಾಡಿಕೊಂಡು ಈ ದಿವಸ ನಾನು ಸುಮಾರು ವರ್ಷಗಳಿಂದ ಒಂದು 25 ವರ್ಷದಿಂದ ಬೀದಿ ಬದಿ ವ್ಯಾಪಾರಿಗಳ ಸೇವೆಯನ್ನ ಮಾಡಿಕೊಂಡು ಮತ್ತು ಅದೇ ರೀತಿಯ ನಾನು ಗಾಂಧಿನಗರ ಬೀದಿ ಬದಿ ವ್ಯಾಪಾರ ಒಕ್ಕೂಟ ಕಟ್ಟಿ ಕರ್ನಾಟಕ ಪ್ರದೇಶ ಬೀದಿ ವ್ಯಾಪಾರ ಒಕ್ಕೂಟಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಯ ವಿಭಾಗದ ವತಿಯಿಂದ ರಾಜ್ಯಾಧ್ಯಕ್ಷ. ನನ್ನ ಹುಟ್ಟುಹಬ್ಬವನ್ನ ನನ್ನ ಪ್ರೀತಿಯ ನನ್ನ ಜನಾಂಗ, ನನ್ನ ವರ್ಗ, ನನ್ನ ಕುಟುಂಬ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಎಲ್ಲರೂ ಬಂದು ನನ್ನ ಕಚೇರಿಗೆ ನೂರಾರು ಜನ ಬಂದು ಹುಟ್ಟುಹಬ್ಬವನ್ನ ಶುಭವನ್ನ ಕೋರಿರ್ತಕ್ಕಂಥವರಿಗೆ ಮತ್ತು ರಾಜ್ಯ ಸಮಿತಿಯವರಿಗೆ ಮತ್ತು ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲಾ ಸಮಿತಿಯವರಿಗೆ ಮತ್ತು ಬ್ಲಾಕ್ ಅಧ್ಯಕ್ಷರುಗಳು, ಬೀದಿ ಬದಿ ವ್ಯಾಪಾರಿಗಳು, ಅಭಿಮಾನಿಗಳು, ಸದಸ್ಯರುಗಳು ಹಾಗೂ ಮಹಿಳಾ ರಾಜ್ಯಾಧ್ಯಕ್ಷರು ಎಲ್ಲರೂ ಇವತ್ತು ನಮಗೆ ಹುಟ್ಟುಹಬ್ಬನ್ನ ಕೋರಿದ್ದಕ್ಕೆ ಅವರೆಲ್ಲರ ಪರವಾಗಿ ನಾನು ಅವರಿಗೆ, ಅವರ ಕುಟುಂಬಕ್ಕೆ ತುಂಬಾ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವರಿಗೆ, ಅವರ ಕುಟುಂಬಕ್ಕೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಇನ್ನೊಂದೇ ಒಂದು ರಂಗಸ್ವಾಮಿ ಒಂದು ಮಾತು ಕೇಳೋದಕ್ಕೆ ಬಹಳ ಇಷ್ಟಪಡ್ತೀವಿ ಸರ್. ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದಿಲ್ಲ, ವ್ಯಾವಹಾರಿಕವಾಗಿ ಯೋಚನೆ ಮಾಡೋದಿಲ್ಲ ಸರ್. ಹೊಗಳಿಕೆ ಉತ್ಪ್ರೇಕ್ಷೆ ಮಾಡ್ತಾರೆ ಸರ್. ನಿಮ್ಗೆ ಬಡವರು ಕಂಡ್ರೆ ಬಹಳ ಪ್ರೀತಿ. ಯಾಕೆ ಅಷ್ಟೊಂದು ಬಡವರು ಅಂದ್ರೆ ತುಂಬಾ ಅಚ್ಚುಮೆಚ್ಚು ನಿಮ್ಗೆ? ನಾನು ಒಬ್ಬ ಬೀದಿಲಿ ವ್ಯಾಪಾರ ಮಾಡಿಕೊಂಡು ಆ ಕಷ್ಟ, ನೋವು, ದುಃಖ, ಅಳುವು ಇವೆಲ್ಲ ಅನುಭವಿಸಿ ಬಂದಿರತಕ್ಕಂಥದ್ದು. ಬೀದಿಲಿ ವ್ಯಾಪಾರ ಮಾಡಿಕೊಂಡು ಆ ಪೊಲೀಸ್ ಕಾಟ, ಅಧಿಕಾರಿಗಳದ್ದು, ಗ್ರಾಹಕರದು ಅನೇಕರು ತೊಂದರೆಗಳಿಗೆ ಈಡಾಗಿ ನನ್ನ ಕಷ್ಟವನ್ನ ಅವರಿಗೆ ಬರಬಾರದು ಅನ್ನತಕ್ಕಂಥದ್ದನ್ನ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದೀನಿ. ಇವತ್ತು ಇಡೀ ರಾಜ್ಯದಂತ ಯಾವುದೇ ಆಗಲಿ ಇಂದಿನಿಂದ ಇವತ್ತರವರೆಗೂ ಇಡೀ ರಾಜ್ಯದಲ್ಲಿ ಅವರಿಗೆ ಏನೇನು ಸವಲತ್ತು ಕೊಡಿಸ್ಬೇಕು, ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ನನಗೆ ಮಾರ್ಗದರ್ಶನ ಇರತಕ್ಕಂಥ ಅರಬಿ ಸಿಂಗ್ ಜಿ ಅವರಾಗಿರ್ಬೋದು, ರಾಜಕೀಯ ಗುರುಗಳಾಗಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ಜಿ ಅವರು, ಅವ್ರ ಮಾರ್ಗದರ್ಶನದಲ್ಲಿ ನಾನು ಎಲ್ಲ ಸೇವೆಯನ್ನ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು. ಬೀದಿ ಬದಿ ವ್ಯಾಪಾರಿಗಳು ನನ್ನ ಕುಟುಂಬ. ಆ ಕುಟುಂಬಕ್ಕೆ ನೋವು ಆದ್ರೆ ನಮ್ಗೆಲ್ಲೋ ಒಂದು ನೋವಾಗುತ್ತೆ. ಯಾಕೆಂದ್ರೆ ಆ ಕುಟುಂಬ ಸಾವಿರಾರು ಲಕ್ಷಾಂತರ ಜನ ಇವತ್ತು ನನ್ನ ಮೇಲೆ ನಂಬಿಕೊಂಡಿದ್ದಾರೆ. ಆ ಭರವಸೆ ನಾನು ಅವ್ರ ಮೇಲೆ ಇಟ್ಟಿದ್ದೀನಿ. ಅವರಿಗೆ ಇನ್ನು ಮುಂದಿನಲ್ಲಿ ಹೆಚ್ಚಿಗೆಯಲ್ಲಿ ಇನ್ನೂ ಮಾಡಿಕೊಡ್ಬೇಕು ನ್ಯಾಯಯುತವಾಗಿ ಅನ್ನತಕ್ಕಂಥ ಸವಲತ್ತುಗಳನ್ನ ನಾನು ಅವರಿಗೆ ತಿಳಿಸ್ತಾ ಇದ್ದೀನಿ. ಇನ್ನೊಂದೇ ಒಂದು ವಿಚಾರ ಸರ್, ನಿಮ್ಮ ಅಚ್ಚುಮೆಚ್ಚಿನ ರಂಗಸ್ವಾಮಿ ಅವರ ಅಚ್ಚುಮೆಚ್ಚಿನ, ಕಾವ್ಯಶ್ರೀ ಮೇಡಮ್ ಅವರ ಅಚ್ಚುಮೆಚ್ಚಿನ, ಎಲ್ಲರೂ ಅಚ್ಚುಮೆಚ್ಚಿನ ಅಧ್ಯಕ್ಷರು ಮತ್ತೆ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾರೆ. ಏನ್ ಇಷ್ಟಪಡ್ತೀರಾ ಸರ್? ನಮಗೆ ಅಚ್ಚುಮೆಚ್ಚಿನ ನಾಯಕರು, KPC ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು, ನನಗೆ ಮಾರ್ಗದರ್ಶನ ಕೊಟ್ಟಂತ ರಾಜ್ಯಕ್ಕೆ ಗುರುಗಳಾದ DK ಶಿವಕುಮಾರ್ ಜಿ ಅವರು ಇವತ್ತು ಅವರ ಹೋರಾಟ ಶ್ರಮಫಲ, ಅವರ ಅಂದಿನಿಂದ ಇಂದಿನವರು ಹೋರಾಟವನ್ನ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ನನ್ನಂತ ಜನಾಂಗ, ನನ್ನಂತ ವರ್ಗ, ನನ್ನಂತ ಬಡ ಜನಾಂಗವನ್ನ ಬೆಳೆಸಂತ ವ್ಯಕ್ತಿ ಅಂದ್ರೆ ಅದು DK ಶಿವಕುಮಾರ್ ಜಿ ಅವರು. ಗುರುತಿಸಿ ಒಬ್ಬೊಬ್ಬ ಯುವಕರ ನಾಯಕರನ್ನ ಬೆಳೆಸ್ತಾ ಇದ್ದಾರಲ್ಲ, ಅವರು ನನಗೆ ರಾಜ್ಯಕ್ಕೆ ಗುರುಗಳು. ಇವತ್ತು ಕರ್ನಾಟಕದ ಮಾನ್ಯ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾ ಇದ್ದಾರೆ. ಅದಕ್ಕೆ ನನ್ನ ಎಲ್ಲಾ ಪ್ರೀತಿಯ AAC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸಾಹೇಬರಾಗಿರ್ಬೋದು, ನಮ್ಮ ರಾಹುಲ್ ಗಾಂಧಿ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಮತ್ತು ವೇಣುಗೋಪಾಲ್ ಸರ್ ಆಗಿರ್ಬೋದು, ಸುರ್ಜೇವಾಲಾ ಆಗಿರ್ಬೋದು, ಅಭಿಷೇಕ್, ಎಲ್ಲ AAC ಕಮಿಟಿ ಮತ್ತು ನಮ್ಮ ಕರ್ನಾಟಕದ ನಮ್ಮ ನೆಚ್ಚಿಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಅದೇ ರೀತಿ ಎಲ್ಲ ನಮ್ಮ ಶಾಸಕರು ಆಗಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಇವತ್ತು ನಮ್ಮ DK ಶಿವಕುಮಾರ್ ಜಿ ಅವರನ್ನ ಮುಖ್ಯಮಂತ್ರಿ ಮಾಡಿದಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗದ ಎಲ್ಲ ನನ್ನ ಬೀದಿ ಬದಿ ವ್ಯಾಪಾರಿಗಳು ಖುಷಿ ಪಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ಅಧ್ಯಕ್ಷರು ಇವತ್ತು ಮಾನ್ಯ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿ ಎಲ್ಲಾ ಕಡೆಯಿಂದಲೂ ಈ ನಮ್ಮ KPC ಅಧ್ಯಕ್ಷರು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿ ನಮ್ಮ ಕೆಲವು ಜನ ಜಿಲ್ಲಾಧ್ಯಕ್ಷರುಗಳು ಸುಮಾರು 10-15 ಮರಿಯನ್ನ ಕಡಿತಾ ಇದ್ದಾರೆ, ಲೆಟರ್ಗಳನ್ನ ಬರ್ತಿದ್ದಾರೆ, ಅವರಿಗೆ ದೇವ್ರ ಪೂಜೆಗಳನ್ನ ಮಾಡಿದ್ದಾರೆ. ಅದು ನಾವು ಅವ್ರ ಹತ್ರ ದೇವ್ರ ಹತ್ರ ಬೇಡ್ಕೊಂಡಿದ್ದ ಮುಖ್ಯಮಂತ್ರಿ ಆಗ್ಬೇಕೆಂದ್ರೆ ಅವರು ಸುಮಾರು ವರ್ಷಗಳಿಂದ ಹೋರಾಟವನ್ನ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಸಂಘಟನೆಯನ್ನ ಕಟ್ಟಿ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅದು ದೇವರ ಆಶೀರ್ವಾದ, ಜನರ ಆಶೀರ್ವಾದ, ಎಲ್ಲರ ಶಾಸಕರ ಆಶೀರ್ವಾದ ಮತ್ತು ಎಲ್ಲ ನಾಯಕರು ಕಾಂಗ್ರೆಸ್ ಪಕ್ಷದ ಮುಖಂಡರ ಆಶೀರ್ವಾದ. ಅವರು ಇನ್ನೂ ಹೆಚ್ಚಿನಲ್ಲಿ ಮುಖ್ಯಮಂತ್ರಿ ಆಗಿ ಅವರು ಎಲ್ಲ ಜನಾಂಗ 7 ಕೋಟಿ ಜನಾಂಗಕ್ಕೆ
ನ್ಯಾಯವನ್ನ ಕೊಡ್ಲಿ, ಅವರು ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಒಳ್ಳೇದ್ ಮಾಡ್ಲಿ ಅಂತ ನಾನು ದೇವರಲ್ಲಿ, ನನ್ನ ಗುರುಗಳಾದ ಡಿ ಕೆ ಶಿವಕುಮಾರ್ ಜಿ ಅವರಿಗೆ ನಾನು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅಡ್ಡ ಬರಬೇಡಿ. ಓಕೆ ಸರ್, ಹಾಕಿ ಸರ್. ಸೀರಿಯಸ್ ಆಗಿದ್ದೀರಾ ಸರ್? ಎಲ್ಲಿ ಸರ್? ನಗುನೇ ಇಲ್ಲ. ಹ್ಯಾಪಿ ಬರ್ಡೇ ಚಿದಂಬರಂ ಅವ್ರಿಗೆ. ಸೀರಿಯಸ್ ಅಣ್ಣ.